ಭೂಕಂಪನಕ್ಕೆ ತತ್ತರಿಸಿದ ಮಯನ್ಮಾರ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ನಿನ್ನೆ ತಡರಾತ್ರಿ 11:56ಕ್ಕೆ ಮತ್ತೊಮ್ಮೆ ಮಯನ್ಮಾರ್ನಲ್ಲಿ ಭೂಮಿ ಕಂಪಿಸಿದೆ. ಮಧ್ಯಾಹ್ನ ಕಂಪನ ಆಯಿತು, ಅದಾದ ನಂತರ ಮತ್ತೆ ರಾತ್ರಿ ಕಂಪಿಸಿದೆ ಭೂಮಿ. ನಿನ್ನೆ ರಾತ್ರಿಯೂ ಕೂಡ 4.2ರಷ್ಟು ತೀವ್ರತೆ ದಾಖಲಾಗಿದೆ. ಈವರೆಗೂ ಒಟ್ಟು 694ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಾವಿರಾರು ಜನರಿಗೆ ಗಾಯವಾಗಿದೆ. ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಜಗತ್ತಿನ ಯಾವುದೇ ದೇಶದಿಂದಲೂ ನೆರವಿಗೆ ಮಯನ್ಮಾರ್ ಸದ್ಯಕ್ಕೆ ಮನವಿ ಮಾಡಿಕೊಳ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಮಯನ್ಮಾರ್ ಇದೆ. ಇತ್ತ ಥೈಲ್ಯಾಂಡ್ನ ಬ್ಯಾಂಕಾಕ್ ಹಾಗೂ ಅಫ್ಘಾನಿಸ್ತಾನದಲ್ಲೂ ಕೂಡ ಭೂಮಿ ಕಂಪಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಯನ್ಮಾರ್ನಲ್ಲಿ ನಿನ್ನೆ ಸಂಭವಿಸಿದ ಭೂಕಂಪನದ ಎಫೆಕ್ಟ್ ಹೇಗಿತ್ತು ಅಂತ ಹೇಳಿ. ತುಂಬಾ ಸುಂದರವಾಗಿರುವಂತಹ ಪ್ರದೇಶ ಅದು. ತುಂಬಾ ಜನ, ಲಕ್ಷಾಂತರ ಜನ ಪ್ರವಾಸಿಗರು ಮಯನ್ಮಾರ್ಗೆ ಹೋಗ್ತಾರೆ. ಆದರೆ ಮಯನ್ಮಾರ್ನಲ್ಲಿ ಸಂಭವಿಸಿರುವ ಭಾರೀ ಭೂಕಂಪನ ನಿನ್ನೆ ಮಧ್ಯಾಹ್ನ ಇಡೀ ಮಯನ್ಮಾರ್ನ ಜನ ಮತ್ತು ಅಲ್ಲಿ ಬಂದಿದ್ದಂತಹ ಪ್ರವಾಸಿಗರನ್ನ ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಿಬಿಟ್ಟಿದೆ. ಬಿಲ್ಡಿಂಗ್ ಅದರ್ತಾ ಇದ್ದಂತೆ, ನಡುಗ್ತಾ ಇದ್ದಂತೆ ಹೊರಗಡೆ ಓಡಿ ಬಂದಿದ್ದಾರೆ ಜನ. ತುಂಬಾ ಜನ ಮನೆಯಿಂದ ಹೊರಗಡೆ ಓಡಿ ಬರೋದಕ್ಕೆ ಸಾಧ್ಯವಾಗದೆ ಬಿಲ್ಡಿಂಗ್ ವಾಲ್ತಾ ಇದ್ದಂತೆ ಅವರು ಕೂಡ ಮನೆಯಲ್ಲೇ ಬಿದ್ದಿದ್ದಾರೆ. ಮನೆಯಲ್ಲಿದ್ದಂತಹ ಪೀಠೋಪಕರಣಗಳು ಬಿದ್ದು ಹೋಗಿವೆ. ನೋಡ್ತಾ ಇದ್ದಂತೆ ದೊಡ್ಡ ದೊಡ್ಡ ಫ್ಲೋರ್ ನಿರ್ಮಾಣ ಹಂತದ ಕಟ್ಟಡಗಳು ಧರೆಗುರುಳಿವೆ. ಆ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡವರು ಕೂಗ್ತಾ ನೆರವಿನ ಹಸ್ತ ಚಾಚಿದ್ದಾರೆ. ಇನ್ನೊಂದಿಷ್ಟು ಜನ ಅದರಲ್ಲೇ ಹೂತು ಹೋಗಿದ್ದಾರೆ. ಈ ಎಲ್ಲಾ ಚಿತ್ರಣ ನಮಗೆ ಕಂಡು ಬಂದಿರೋದು ಮಯನ್ಮಾರ್ನಲ್ಲಿ. ನೆನೆ ಗಮನಿಸ್ತಾ ಇದ್ದೀರಿ, ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ, ಮೋಸ್ಟ್ಲಿ 25 ಫ್ಲೋರ್ಗೂ ಜಾಸ್ತಿ ಇರುವಂತಹ ಆ ಬೃಹತ್ ಕಟ್ಟಡ ನೋಡ್ತಾ ಇದ್ದಂತೆ ಧರೆಗುರುಳಿ ಬೀಳುತ್ತೆ. ಸೊ ಅಕ್ಕಪಕ್ಕದ ಜನ ಹೊರಗಡೆ ಓಡಿ ಬರುವಂತ ಕೆಲಸ ಮಾಡ್ತಾರೆ. ದಟ್ಟವಾಗಿರುವಂತಹ ಧೂಳು ಅಲ್ಲಿ ಆವರಿಸಿಬಿಡುತ್ತೆ. ಎಲ್ಲಿ ಹೋಗ್ಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಮಕ್ಕಳನ್ನ ಕರ್ಕೊಂಡು ಉಟ್ಟ ಬಟ್ಟೆಯಲ್ಲಿ ಎಲ್ಲರೂ ಕೂಡ ರೋಡಿಗೆ ಬಂದಿದ್ದಾರೆ. ಜೀವ ಉಳಿಸ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ನಿನ್ನೆ ಸಂಭವಿಸಿರುವಂತಹ ಭೂಕಂಪನದ ತೀವ್ರತೆ ಮಧ್ಯಾಹ್ನ ಮೊದಲ ಬಾರಿಗೆ ಕಂಪನ ಏನಾಯ್ತಲ್ಲ, ಆಗ 7.2ರಷ್ಟು ತೀವ್ರತೆ ಸಂಭವಿಸಿರುತ್ತೆ. ಅದಾದ ನಂತರ ಮಧ್ಯರಾತ್ರಿ ಮತ್ತೆ ಭೂಮಿ ಕಂಪಿಸಿದೆ. ಮಳೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಭೂಮಿ ಕಂಪಿಸಿದ ನಂತರ, ಭೂಕಂಪನ ಆದ ನಂತರ ಸುನಾಮಿಯ ಎಫೆಕ್ಟ್ ಕೂಡ ಆಗುತ್ತೆ. ಅದು ನೈಸರ್ಗಿಕ ಸಹಜ ಪ್ರಕ್ರಿಯೆ ಕೂಡ ಹೌದು. ಮತ್ತೆ ಅತಿಯಾಗಿ ಅಲ್ಲಿ ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಮಯನ್ಮಾರ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಅದು. ಅಲ್ಲಿ ಆ ಕ್ರೇನ್ ಬೀಳ್ತಾ ಇದ್ದಂತೆ ಕ್ರೇನ್ ಆಪರೇಟರ್ ಆತನಿಗೆ ಏನೂ ಗೊತ್ತಿಲ್ಲ ಪಾಪ, ಈ ತರ ಭೂಮಿ ಕಂಪಿಸುತ್ತೆ, ನನ್ನ ಜೀವ ಹೋಗುತ್ತೆ ಅಂತ. ಆ ಕ್ರೇನ್ನಿಂದ ಆತ ಹೊರಗಡೆ ಚಿಮ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಹೊರಗಡೆ ಆತ ಈ ಫುಟ್ಬಾಲ್ ಅಥವಾ ವಾಲಿಬಾಲ್ ಥ್ರೋ ಆಗುತ್ತಲ್ಲ, ಬೀಸ್ಕೊಂಡು ಬರುತ್ತಲ್ಲ, ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಹೊರಗಡೆ ಬೀಸಿ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಆತ ತನ್ನ ಪ್ರಾಣ ಕಳ್ಕೊಂಡಿದ್ದಾನೆ ಅನ್ನೋದು ನ್ಯಾಷನಲ್ ವರದಿಯಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಸುಮಾರು 25ಕ್ಕೂ ಹೆಚ್ಚು ಫ್ಲೋರ್ ಇರುವಂತಹ ದೊಡ್ಡ ಕಟ್ಟಡ, ಲಾಸ್ಟ್ ಫ್ಲೋರ್ ಅಲ್ಲಿ ಈ ಕ್ರೇನ್ ಅಳವಡಿಕೆ ಆಗಿರುತ್ತೆ. ಅಲ್ಲಿಂದ ಈತ ಕೆಳಗಡೆ ಬಿದ್ದಿದ್ದಾನೆ. ತುಂಬಾ ಜನ, 700ಕ್ಕೂ ಹೆಚ್ಚು ಸಾವು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಆದರೆ ಕಂಪ್ಲೀಟ್ ಆಗಿರುವಂತಹ ರಕ್ಷಣಾ ಕಾರ್ಯ ಅಲ್ಲಿ ಆಗಿಲ್ಲ. ಇನ್ನು ರಕ್ಷಣಾ ಕಾರ್ಯ ಆಗುವಂತಹ ಜಾಗಗಳು ಮತ್ತು ಬಚಾವ್ ಮಾಡಬೇಕಾಗಿರುವಂತಹ ವ್ಯಕ್ತಿಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಜನ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಅವ್ರನ್ನ ಪತ್ತೆ ಹಚ್ಚೋ ಕೆಲಸ ಆಗಬೇಕು. ಇದೆಲ್ಲದರಲ್ಲಿ ಮಯನ್ಮಾರ್ ಮಿಲಿಟರಿ ಕಾರ್ಯನಿರತವಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಮಯನ್ಮಾರ್, ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವಂತಹ ಭೂಕಂಪನ ದೊಡ್ಡ ಅನಾಹುತ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಯನ್ಮಾರ್ನ ಜನ ಅಕ್ಷರಶಃ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದುವರೆಗೂ ಸಿಗ್ತಾ ಇರುವಂತಹ ಅಪ್ಡೇಟ್ ಏನು? ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡೋ ಕೆಲಸ ಆಗಿದೆಯಾ? ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಹೇಗಿದೆ, ಏನಿದೆ? ಕನ್ನಡಿಗರು ವಾಪಸ್ ಬರ್ತಿದ್ದಾರಾ? ಸಭಾ, ಮುಖ್ಯವಾಗಿ ನಿನ್ನೆ ಮಯನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದೆ. ಈ ಒಂದು ರಿಕ್ಟರ್ ಮಾಪಕದಲ್ಲಿ 7.7ರಷ್ಟು ತೀವ್ರತೆಯ ಪ್ರಬಲ ಭೂಕಂಪ ದಾಖಲಾಗಿರೋದ್ರಿಂದಾಗಿ ಸಾಕಷ್ಟು ಅನಾಹುತ ಮ್ಯಾನ್ಮಾರ್ ದೇಶದಲ್ಲೇ ಸಂಭವಿಸಿದೆ. ಮ್ಯಾನ್ಮಾರ್ ದೇಶದಲ್ಲಿ ಈಗ ರಾತ್ರಿ ಕಳೆದು ಬೆಳಗಾಗೋಷ್ಟೊಳಗಡೆ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಈಗ 694ಕ್ಕೆ ಏರಿಕೆಯಾಗಿದೆ. ನಿನ್ನೆ ಸುಮಾರು 150 ಮಂದಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಮ್ಯಾನ್ಮಾರ್ನ ಸೇನಾ ಸರ್ಕಾರ ಹೇಳಿತ್ತು. ಆದರೆ ಈಗ ಸಾವಿನ ಸಂಖ್ಯೆ 694ಕ್ಕೆ ಏರಿಕೆಯಾಗಿದೆ. ಮುಖ್ಯವಾಗಿ ಅವಶೇಷಗಳಡಿ ಸಿಲುಕಾಕೊಂಡಿದ್ದಂಥವರ ತೆರವುಗೊಳಿಸ್ತಕ್ಕಂಥದ್ದು, ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ನಡೀತಾ
ನಡೀತಾ ಇದೆ. ಈ ಅವಶೇಷಗಳನ್ನು ತೆರವುಗೊಳಿಸಿದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಳು ಸಿಕ್ಕಿವೆ ಮತ್ತು ಆಸ್ಪತ್ರೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ದಾಖಲಾಗಿದ್ದಂಥವರಲ್ಲೂ ಕೂಡ ಅನೇಕರು ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ಈಗ ಮ್ಯಾನ್ಮಾರ್ನಲ್ಲಿ ಭೂಕಂಪದಿಂದ ಸಾವನ್ನಪ್ಪಿದವರ ಸಂಖ್ಯೆ 694ಕ್ಕೆ ಏರಿಕೆಯಾಗಿದೆ. ಇನ್ನು ಗಾಯಾಳುಗಳ ಸಂಖ್ಯೆ ಕೂಡ 1670ಕ್ಕೆ ಏರಿಕೆಯಾಗಿದೆ. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವು ಹೆಚ್ಚಿನ ಸಂಖ್ಯೆಯಲ್ಲಿ ಮ್ಯಾನ್ಮಾರ್ ದೇಶದಲ್ಲೇ ಸಂಭವಿಸಿದೆ. ಇದಕ್ಕೆ ಕಾರಣ ಅಂತಂದ್ರೆ ಭೂಕಂಪದ ಕೇಂದ್ರ ಬಿಂದು ಸ್ಥಳ ಮ್ಯಾನ್ಮಾರೇ ಆಗಿದೆ. ಮ್ಯಾನ್ಮಾರ್ನಲ್ಲೇ ಪ್ರಬಲ ಭೂಕಂಪ ಸಂಭವಿಸಿದೆ. ಅದರ ಪರಿಣಾಮವಾಗಿಯೇ ಈಗ ಪಕ್ಕದ ಥೈಲ್ಯಾಂಡ್ ದೇಶದಲ್ಲೂ ಕೂಡ ಭೂಕಂಪ ಸಂಭವಿಸಿದೆ. ಆದರೆ ಅಲ್ಲಿ ತೀವ್ರತೆ ಕಡಿಮೆ ಇತ್ತು. ಮತ್ತು ಆದರೆ ಥೈಲ್ಯಾಂಡ್ ದೇಶದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, ಹೈರೈಸ್ ಬಿಲ್ಡಿಂಗ್ಗಳು, ಸ್ಕೈ ಸ್ಕ್ರಾಪರ್ಗಳು ಇವೆಲ್ಲವೂ ಕೂಡ ಕುಸಿದು ಬಿದ್ದಿವೆ. ಇದರಿಂದಾಗಿ ಈಗ ಥೈಲ್ಯಾಂಡ್ ದೇಶದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಮೊದಲಿಗೆ ಥೈಲ್ಯಾಂಡ್ ದೇಶ ನಮ್ಮ ದೇಶದಲ್ಲಿ ಭೂಕಂಪದಿಂದ 10 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿತ್ತು. ಆದ್ರೀಗ ಸಾವಿನ ಸಂಖ್ಯೆ 6 ಮಾತ್ರ ಅಂತಲೇ ಈಗ ಥೈಲ್ಯಾಂಡ್ನ ಸರ್ಕಾರ ಕೂಡ ಹೇಳಿದೆ. ಇದರಿಂದಾಗಿ ಥೈಲ್ಯಾಂಡು ಮತ್ತು ಮ್ಯಾನ್ಮಾರ್ ಎರಡೂ ದೇಶಗಳಿಂದ ಸಾವನ್ನಪ್ಪಿದವರ ಸಂಖ್ಯೆ 700ನ ತಲುಪಿದೆ. ಈಗ 1670ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನೂ ಕೂಡ ಅವಶೇಷಗಳನ್ನು ತೆರವುಗೊಳಿಸಬೇಕಾಗಿದೆ. ಮ್ಯಾನ್ಮಾರ್ನಲ್ಲಿ ಸಾಕಷ್ಟು ಅನಾಹುತ ಸಂಭವಿಸಿದೆ. ಮುಖ್ಯವಾಗಿ ಮ್ಯಾನ್ಮಾರ್ನಲ್ಲಿ ಬಹುತೇಕ ಕಟ್ಟಡಗಳು ಕುಸಿದು ಬಿದ್ದಿವೆ, ಇದುವೇ ಭಾಗಶಃ ಡ್ಯಾಮೇಜ್ ಆಗಿವೆ. ಈ ಅವಶೇಷಗಳನ್ನು ತೆರವುಗೊಳಿಸಿದ ಬಳಿಕ ಸಾವಿನ ಸಂಖ್ಯೆ ಮತ್ತಷ್ಟು ಕೂಡ ಏರಿಕೆ ಆಗ್ಬೋದು. ಮುಖ್ಯವಾಗಿ ಈ ಒಂದು ಪ್ರಬಲ ಭೂಕಂಪ ಸಂಭವಿಸಿದ ಬಳಿಕ ಲಘು ಭೂಕಂಪಗಳು ನಿರಂತರವಾಗಿ 1 ವಾರದವರೆಗೂ ಕೂಡ ಸಂಭವಿಸ್ತವೆ. ಕೆಲವು ಸಂದರ್ಭದಲ್ಲಿ 10 ದಿನ 15 ದಿನದವರೆಗೂ ಕೂಡ ಈ ಲಘು ಭೂಕಂಪಗಳು ಸಂಭವಿಸ್ತವೆ. ಇವುಗಳನ್ನು ಆಫ್ಟರ್ ಶಾಕ್ ಅಂತೇಳಿ ಕರೀತಾರೆ. ಮುಖ್ಯವಾಗಿ ಈ ಆಫ್ಟರ್ ಶಾಕ್ಗಳಿಂದಾಗೂ ಕೂಡ ಕಟ್ಟಡಗಳು ನಡುಗ್ತವೆ, ಭೂಮಿ ನಡುಗುತ್ತೆ. ಇದರಿಂದಾಗೂ ಕೂಡ ಜನ ಭಯಭೀತಿಯ ವಾತಾವರಣದಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಈಗ ಮ್ಯಾನ್ಮಾರ್ನಲ್ಲಿದೆ. ಈ ಹಿಂದೆ ನೇಪಾಳದಲ್ಲೂ ಕೂಡ ಇದೇ ರೀತಿಯಾಗಿ 7ಕ್ಕಿಂತ ಹೆಚ್ಚಿನ ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಆಗಲೂ ಕೂಡ ನೇಪಾಳದಲ್ಲಿ ಸುಮಾರು 1 ವಾರ 10 ದಿನದವರೆಗೂ ಕೂಡ ಆಫ್ಟರ್ ಶಾಕ್ನ ಭೂಕಂಪಗಳು ಸಂಭವಿಸ್ತಲೇ ಇದ್ವು. 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದಂಥ ಭೂಕಂಪದಲ್ಲಿ 8ರಿಂದ 10 ಸಾವಿರ ಮಂದಿ ಸಾವನ್ನಪ್ಪಿದ್ರು. ಈಗ ಮ್ಯಾನ್ಮಾರ್ ದೇಶದ ಪ್ರಬಲ ಭೂಕಂಪದಿಂದ 694 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಮುಖ್ಯವಾಗಿ ಮ್ಯಾನ್ಮಾರ್ನಲ್ಲಿ ಈಗ ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲ, ಅಲ್ಲಿ ಸೇನಾ ಸರ್ಕಾರ ಇದೆ. ಸೇನೆ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಜಗತ್ತಿನ ಎಲ್ಲ ದೇಶಗಳು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿರುವಂತಹ ಮ್ಯಾನ್ಮಾರ್ನ ಜನರ ರಕ್ಷಣೆಗಾಗಿ ಅವರ ಪುನಶ್ಚೇತನಕ್ಕಾಗಿ ಈಗ ನೆರವನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದೆ. ಈ ಒಂದು ಮನವಿಗೆ ಹೋಗೊಟ್ಟು ಈಗ ಜಗತ್ತಿನ ಕೆಲವು ದೇಶಗಳು ನೆರವು ನೀಡಲಿಕ್ಕೂ ಕೂಡ ಮುಂದೆ ಬಂದಿವೆ. ಈಗಾಗಲೇ ಭಾರತ ಕೂಡ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ಮ್ಯಾನ್ಮಾರ್ಗೆ ರವಾನೆಯನ್ನು ಮಾಡಿದೆ. ಮುಖ್ಯವಾಗಿ ರೆಡಿ ಟು ಈಟ್ ಫುಡ್ ಆಗ್ಬೋದು, ಬಟ್ಟೆ, ಬ್ಯಾಂಡೇಜು, ಔಷಧಿಗಳು, ಪ್ಯಾರಾಸಿಟಮಲ್ ಮಾತ್ರೆ, ಆಂಟಿಬಯೋಟಿಕ್ಸ್ ಮಾತ್ರೆಗಳು ಎಲ್ಲವನ್ನು ಕೂಡ ಈಗ ಭಾರತ ಇಂಡಿಯನ್ ಏರ್ಫೋರ್ಸ್ನ C-130J ವಿಮಾನದ ಮೂಲಕ ಈಗ ಮ್ಯಾನ್ಮಾರ್ಗೆ ಕಳಿಸಿದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ $5 ಮಿಲಿಯನ್ ಮ್ಯಾನ್ಮಾರ್ಗೆ ಮ್ಯಾನ್ಮಾರ್ಗೆ ನೀಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಚೀನಾದಿಂದಲೂ ಕೂಡ ಈಗ ರಕ್ಷಣಾ ತಂಡಗಳನ್ನು ಕಳಿಸಲಾಗಿದೆ. ಜಪಾನ್ ಕೂಡ ಈ ಒಂದು ಭೂಕಂಪದಿಂದ ಸಾವನ್ನಪ್ಪಿದವರಿಗೆ ತನ್ನ ಸಂತಾಪವನ್ನು ವ್ಯಕ್ತಪಡಿಸಿದೆ. ಥೈಲ್ಯಾಂಡ್ ಕೂಡ ಈಗ ತನ್ನ ದೇಶದಲ್ಲಿ ಆಗಿರ್ತಕ್ಕಂತಹ ಭೂಕಂಪದಿಂದ ಅವಶೇಷಗಳನ್ನು ತೆರವುಗೊಳಿಸ್ತಕ್ಕಂಥದ್ದು, ಜನರ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಿದೆ. ಮುಖ್ಯವಾಗಿ ಥೈಲ್ಯಾಂಡ್ನಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಇನ್ನೂ 101 ಮಂದಿ ನಾಪತ್ತೆ ಆಗಿದ್ದಾರೆ ಅಂತ ಕೂಡ ಥೈಲ್ಯಾಂಡ್ ಹೇಳಿದೆ. ಈ ನಾಪತ್ತೆಯಾದವರು ಯಾರು ಅಂದರೆ ಕಟ್ಟಡಗಳ ಅವಶೇಷಗಳಲ್ಲಿ ಸಿಲುಕಾಕೊಂಡಿದ್ದಾರೆ. ಈಗ ದೊಡ್ಡ ದೊಡ್ಡ ಹೈರೈಸ್ ಬಿಲ್ಡಿಂಗ್ಗಳು, ಸ್ಕೈ ಸ್ಕ್ರಾಪರ್ಗಳು ಕೂಡ ಕುಸಿದು ಬಿದ್ದಿವೆ. ಆ ಅವಶೇಷಗಳ ಅಡಿಯಲ್ಲೇ ಜನ ಸಿಲುಕಾಕೊಂಡಿದ್ದಾರೆ. ಇವ್ರನ್ನ ಈಗ ನಾಪತ್ತೆಯಾದವರು ಅಂತೇಳಿ ಥೈಲ್ಯಾಂಡ್ ಸರ್ಕಾರ ಘೋಷಣೆ ಮಾಡಿದೆ. ಈ ಅವಶೇಷಗಳನ್ನು ತೆರವುಗೊಳಿಸಿದ್ರೆ ಈಗ ಸಿಲುಕಾಕೊಂಡಿರ್ತಕ್ಕಂಥ ಜನ ಬದುಕೊಳ್ದಿದ್ದಾರಾ ಇಲ್ವಾ ಅನ್ನೋದು ಸ್ಪಷ್ಟ ಆಗುತ್ತೆ. ಇದರಿಂದಾಗಿ ಥೈಲ್ಯಾಂಡ್ನಲ್ಲೂ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಕೂಡ ಏರಿಕೆ ಆಗ್ಬೋದು. ಥೈಲ್ಯಾಂಡ್ನಲ್ಲಿ ಸದ್ಯ ಈಗ 22 ಮಂದಿ ಗಾಯಾಳುಗಳಿದ್ದಾರೆ ಅಂತೇಳಿ ಹೇಳಿದೆ. 101 ಮಂದಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ನಾಪತ್ತೆ ಆದವ್ರಿಗಾಗಿ ಈಗ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆಯನ್ನು ಕೂಡ ಈಗ ಥೈಲ್ಯಾಂಡ್ ನಡೆಸ್ತಾ ಇದೆ. ಹೀಗೆ ಈ ಒಂದು ಭೂಕಂಪದಿಂದ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂತಹ ಮ್ಯಾನ್ಮಾರ್ ದೇಶಕ್ಕೆ ಈಗ ಕೆಲವು ದೇಶಗಳು ನೆರವನ್ನು ನೀಡಲಿಕ್ಕೂ ಕೂಡ ಮುಂದೆ ಬಂದಿವೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.